ಈ ಮರುವು ಅನ್ನೋದು ನನಗೆ ಮುಂಚೆನೇ ಇತ್ತಾ ಅಥವಾ ವೆಲ್ಕಮ್ ಟು ಪೋಸ್ಟ್ ಪಾರ್ಟಮ್ ಲೈಫ್ ಪಾರ್ಟ್ 5. ಮಗು ಆದಮೇಲೆ ಬಹಳಷ್ಟು ವಿಚಾರದಲ್ಲಿ ಚೇಂಜಸ್ ಆಗಿದೆ. ಬಟ್ ನನಗೆ ಇತ್ತೀಚೆಗೆ ಬಹಳ ಅನ್ನಿಸ್ತಿರೋದೇನಂತಂದರೆ ಮರೆಯೋದು. ಹೇಗಂದರೆ ರೂಮಲ್ಲಿ ಎಡಿಟಿಂಗ್ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಅಲ್ಲಿ ಹೋಗೋ ದಾರಿಲಿ ನನಗೊಂದು ಹೇರ್ ಕ್ಲಿಪ್ ಸಿಗುತ್ತೆ. ಅದನ್ನು ಓಯ್ಯೋ ಇಲ್ಲಿ ಬಿದ್ದಿದೆಯಲ್ಲ ಅಂತ ಡ್ರೆಸ್ಸಿಂಗ್ ಟೇಬಲಲ್ಲಿ ಹೋಗಿ ಇಡಕ್ಕೆ ಹೋಗ್ತೀನಿ. ನನಗೆ ಆವಾಗಲ್ಲಿ ನೆನಪಾಗುತ್ತೆ, ಅಯ್ಯೋ ನಾನು ತಲೆಗೆ ಎಣ್ಣೆನೇ ಹಚ್ಕೊಂಡಿಲ್ಲ, ನಾನು ಇವಾಗ ತಲೆ ಸ್ನಾನ ಮಾಡಬೇಕಲ್ಲ ಅಂತ ತಲೆಗೆ ಎಣ್ಣೆ ಹಚ್ಕೊಳ್ಳೋಕೆ ಹೋಗ್ತೀನಿ. ಆವಾಗ ಅಯ್ಯಯ್ಯೋ ಟಿ ವಿ ಹಾಗೆ ಆನ್ ಮಾಡಿಬಿಟ್ಬಿಟ್ಟಿದ್ದೀನಲ್ಲ, ಫಸ್ಟ್ ಆಫ್ ಮಾಡ್ತೀನಿ. ಹೀಗೆ ಮಾಡೋ ಕೆಲಸ ಬಿಟ್ಟು ಇನ್ನೆಲ್ಲ ಕೆಲಸನೂ ಮಾಡ್ತೀನಿ. ಒಮ್ಮೊಮ್ಮೆ ಅಂತೂ ಕಿಚನ್ಗೆ ಹೋಗಿ ಯಾಕೆ ಹೋದೆ, ಏನಾಯಿತು, ಯಾಕೆ ಬಂದೆ, ಸೇಮ್ ಗಜ್ನಿ ಥರ 1-2 ನಿಮಿಷ ಯೋಚನೆ ಮಾಡಬೇಕು. ಫ್ರಿಡ್ಜ್ ಓಪನ್ ಮಾಡಿಬಿಟ್ಟು ಯಾಕೆ ಓಪನ್ ಮಾಡಿದೆ, ನಾನು ಏನಕ್ಕೆ ಬಂದೆ ಅಂತ ಯೋಚನೆ ಮುಳುಗೋಗ್ಬಿಟ್ಟಿರ್ತೀನಿ. ಆಮೇಲೆ ಆ ಫ್ರಿಜ್ಜು ಟಿನ್ 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 ಅಂತ ಸೌಂಡ್ ಮಾಡಿದಾಗ ನೆನಪಾಗುತ್ತೆ, ಹೌದು ನಾನು ಯಾಕೆ ಬಂದೆ, ಹೋಗತ್ಲಾಗ ನನಗೇನು ನೆನಪಾಗ್ತಿಲ್ಲ, ನಾನು ಆಮೇಲೆ ಮಾಡ್ತೀನಿ ಅಂತ ಅನ್ಕೊತೀನಿ. ಈ ಮಾಮ್ ತಲೆಯಲ್ಲಿ 1000 ಥಿಂಗ್ಸ್ ಅಟ್ ಎ ಟೈಮ್ ಓಡ್ತಾ ಇದೆ. ಪಾಪುಗೆ ಸ್ನಾನ ಮಾಡಿಸ್ಬೇಕು, ಊಟ ಮಾಡಿಸ್ಬೇಕು, ಮಲಗಿಸ್ಬೇಕು, ಅಯ್ಯೋ ಸಣ್ಣ ಕಾಣಿಸ್ತಿದ್ದೇನೆ, ಅಯ್ಯೋ ಮೆಡಿಸಿನ್ ಆರ್ಡರ್ ಮಾಡಬೇಕು, ಅಯ್ಯೋ ಯಾಕೆ ಇವನು ಇಷ್ಟು ಬೇಗ ದೊಡ್ಡವನಾಗ್ತಾನೆ, ಹೀಗೆ 1000 ಕ್ವೆಶನ್ ಓಡ್ತಾನೆ ಇರುತ್ತೆ. ನನಗಂತೂ ಬೇಬಿ ಆದಾಗಿಂದ ಐ ಡೋಂಟ್ ಥಿಂಕ್ ಸೊ ನಾನು 1 ಸೆಕೆಂಡ್ ಕೂಡ ಪಾಸ್ ಆಗಿ ಓಕೆ ಅಂತ ಬ್ರೀತ್ ಮಾಡಿಲ್ಲ. ಓಕೆ ಆರಾಮಾಗಿ ಕಾಫಿ ಕುಡ್ದಿಲ್ಲ. ಲೈಕ್ ಆ ಕಾಫಿ ಕುಡಿತಾನೂ ಏನೇನೋ ಓವರ್ ಥಿಂಕ್ ಮಾಡ್ತಾ ಇರ್ತೀನಿ. ಎಲ್ಲ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿರ್ತೀನಲ್ಲ, ಅದಕ್ಕೆ ನಾನು ಅಷ್ಟೊಂದು ಮರಿತೀನಿ ಅನ್ಸುತ್ತೆ. ಇದು ನಿಮಗೂ ಆಗ್ತಿದೆಯಾ ಅಥವಾ ನನಗೆ ಮಾತ್ರ?